ನಮಸ್ಕಾರ ವೀಕ್ಷಕರೇ, ತುಮಕೂರು ಹಾಲು ಒಕ್ಕೂಟಕ್ಕೆ ನಡೆದಂತಹ ಚುನಾವಣೆ ಭಾರೀ ಸದ್ದನ್ನ ಮಾಡಿತ್ತು. ಬಹುತೇಕ 3 ತಿಂಗಳ ಹಿಂದೆ ನಡೆದಂತಹ ಚುನಾವಣೆ ಕೋರ್ಟ್ ಮೆಟ್ಟಿಲನ್ನು ಹೇರಿತ್ತು. ಫಲಿತಾಂಶ ಪ್ರಕಟಣೆ ಆಗಿರಲಿಲ್ಲ. ಇಂದು ಬೆಳಗ್ಗೆ 7:30ಕ್ಕೆ ಇವತ್ತು ಏನು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಚುನಾವಣಾ ಫಲಿತಾಂಶ 7:30ಕ್ಕೆ ಆರಂಭ ಆಯಿತು. 10 ತಾಲೂಕುಗಳ ನಿರ್ದೇಶಕರ ಸ್ಥಾನ ಕೂಡ ಬಹಳ ಬೇಗನೆ ಸುಮಾರು 11 ಗಂಟೆಯ ವೇಳೆಗೆ ಸಂಪೂರ್ಣವಾದಂತಹ ಮಾಹಿತಿ ಎಲ್ಲವೂ ಸಿಕ್ಕಿರುವಂಥದ್ದನ್ನು ನೋಡ್ತೇವೆ. ಈ ಬಾರಿ ತುಮುಲ್ನ ನಿರ್ದೇಶಕರಾಗಿ ಸಾಕಷ್ಟು ಹೊಸ ಮುಖಗಳು ಬಂದಿರುವಂಥದ್ದನ್ನು ಕೂಡ ನೋಡ್ತೇವೆ. ಬಹುತೇಕ ತುಮುಲ್ ಚುನಾವಣೆಗಳು ಅವಿರೋಧವಾಗಿ ಆಯ್ಕೆ ಆಗ್ತಾ ಇತ್ತು ಪ್ರತಿ ಬಾರಿಯೂ ಕೂಡ. ಆದರೆ ಈ ಬಾರಿ ರಾಜಕೀಯ ಸಮ್ಮಿಳತ ಜಾಸ್ತಿ ಇತ್ತು. NDA ಕಾರ್ಯಕರ್ತರು ಒಂದು ಕಡೆ ನಿಂತರೆ ಕಾಂಗ್ರೆಸ್ ಒಂದು ಕಡೆ ನಿಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಬಹುತೇಕ ಗುಬ್ಬಿ ಇರ್ಬೋದು, ಮಧುಗಿರಿ ಇರ್ಬೋದು, ಕೊರಟಗೆರೆ ಇರ್ಬೋದು, ಎಲ್ಲ ಭಾಗಗಳಲ್ಲಿಯೂ ಕೂಡ ಸಾಕಷ್ಟು ಒತ್ತಡಗಳ ನಡುವೆ ಈ ಒಂದು ಚುನಾವಣೆ ನಡೆದಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಅದರಲ್ಲೂ ಬಹಳ ಮುಖ್ಯವಾಗಿ ಗುಬ್ಬಿ ವಿಧಾನಸಭಾ ಕ್ಷೇತ್ರ ಅಥವಾ ಗುಬ್ಬಿ ತುಮುಲ್ ಅನ್ನು ನಾವು ನೋಡ್ತಾ ಹೋದಾಗ ಈ ಬಾರಿ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾಗಿರುವಂತಹ SR ಶ್ರೀನಿವಾಸ್ ಅವರ ಪತ್ನಿ ಭಾರತಿ ಶ್ರೀನಿವಾಸ್ ಹಾಗೂ ಸುಮಾರು 10-15 ವರ್ಷಗಳಿಂದ ಕೂಡ ನಿರ್ದೇಶಕರಾಗಿದ್ದಂತಹ ಚಂದ್ರಶೇಖರ್ ಅವರ ನಡುವೆ ಭಾರಿ ಪೈಪೋಟಿ ಕೂಡ ಏರ್ಪಾಡಾಗಿತ್ತು. ಇಂತಹ ಸಂದರ್ಭದಲ್ಲಿ ಈ ಬಾರಿ ಭಾರತಿ ಶ್ರೀನಿವಾಸ್ ಅವರು ಗುಬ್ಬಿಯಿಂದ ಗೆಲುವನ್ನು ಪಡೆದಿರುವಂತದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ರೇಣುಕಾ ಪ್ರಸಾದ್ ಅವರು ಗ್ರಾಮಾಂತರದಲ್ಲಿ ಸೋಲನ್ನ ಅನುಭವಿಸಿದ್ದಾರೆ. ನಂಜೇಗೌಡರು ವಿಜಯವನ್ನ ಸಾಧಿಸಿದ್ದಾರೆ. 83 ಮತಗಳು ನಂಜೇಗೌಡರಿಗೆ ಬಂದ್ರೆ ರೇಣುಕಾ ಪ್ರಸಾದ್ ಅವರಿಗೆ 66 ಮತಗಳು ಬಂದಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಚಂದ್ರಶೇಖರ್ ಜಿ ಗುಬ್ಬಿಯಲ್ಲಿ ನಾವು ನೋಡ್ತಾ ಹೋದ್ರೆ ಚಂದ್ರಶೇಖರ್ ಜಿ ಅವರಿಗೆ 52 ಮತಗಳು ಬಂದಿರುವಂಥದ್ದು, ಭಾರತಿ KP ಅವರಿಗೆ 68 ಮತಗಳು ಬಂದಿರುವಂಥದ್ದನ್ನ ನಾವು ನೋಡ್ತಾ ಹೋಗ್ತೇವೆ. ಅದೇ ರೀತಿ ಚಿಕ್ಕನಾಯಕನಹಳ್ಳಿಯಲ್ಲಿ ಚಿಕ್ಕನಾಯಕನಹಳ್ಳಿಯಲ್ಲಿ ಮಾಧುಸ್ವಾಮಿ ಅವರ ಕ್ಯಾಂಡಿಡೇಟ್ ಕೂಡ ಒಬ್ರು ಇದ್ರು, ಹಾಗೆ ಸುರೇಶ್ ಬಾಬು ಅವರ ಕ್ಯಾಂಡಿಡೇಟ್ ಕೂಡ ಇದ್ರು. ಈಗ ಮಾಧುಸ್ವಾಮಿ ಅವರ ಕ್ಯಾಂಡಿಡೇಟ್ ಅವರು ವಿಜಯವನ್ನ ಗಳಿಸಿದ್ದಾರೆ. BN ಶಿವಪ್ರಕಾಶ್ 82 ಮತಗಳನ್ನ ಗಳಿಸಿದ್ದಾರೆ. ರಾಜಶೇಖರ್ ಅವರು 27 ಮತಗಳನ್ನ ಗಳಿಸಿರುವಂತದ್ದನ್ನು ನೋಡ್ತೇವೆ. ಹಾಗೆ ತಿಪ್ಟೂರು ತಾಲೂಕಿನಲ್ಲಿ ಕಳೆದ ಬಾರಿ ಕೂಡ ಗೆದ್ದಂತಹ MK ಪ್ರಕಾಶ್ ಅವರು ಸುಮಾರು 105 ಮತಗಳನ್ನ ಗಳಿಸಿದ್ದಾರೆ. ತ್ರಿಯಂಬಕ ಎನ್ನುವರು 34 ಮತಗಳನ್ನ ಅವರು ಗಳಿಸಿಕೊಂಡಿರುವಂತದ್ದು. ಹಾಗೆ ಇನ್ನು ತುರುವೇಕೆರೆ ತಾಲೂಕಿಗೆ ಹೋದ್ರೆ ಮಹಾಲಿಂಗಯ್ಯನವರು ಕಳೆದ ಬಾರಿಯೂ ಕೂಡ ಅವರು ಜಯವನ್ನ ಸಾಧಿಸಿದ್ರು. ಈ ಬಾರಿ ಕೂಡ ಮಹಾಲಿಂಗಯ್ಯನವರೇ ಗೆದ್ದಿದ್ದಾರೆ. 85 ಮತಗಳನ್ನ ತಗೊಂಡಿದ್ದಾರೆ. ಅವರ ವಿರುದ್ಧವಾಗಿ PT ಗಂಗಾಧರಯ್ಯ 34 ಮತಗಳನ್ನ ಪಡ್ಕೊಂಡಿರುವಂತದ್ದು. ಅದೇ ರೀತಿ ಕುಣಿಗಲ್ ತಾಲೂಕಿನಲ್ಲಿ D ಕೃಷ್ಣಕುಮಾರ್ 126 ಮತಗಳನ್ನ, ಬಹುತೇಕ ಅತ್ಯಂತ ಹೆಚ್ಚು ಮತಗಳನ್ನ ಪಡೆದಂತಹ ಕ್ಷೇತ್ರ ಅಂತಂದ್ರೆ ಕೃಷ್ಣಕುಮಾರ್ ಅವರು. ಅವರ ವಿರುದ್ಧವಾಗಿ KM ಮರಿ ಮಾಸ್ತಿ ಕರಿಗೌಡ ಅನ್ನೋರು 15 ಮತಗಳನ್ನ ಗಳಿಸಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಇನ್ನು ಮಧುಗಿರಿ ತಾಲೂಕಿಗೆ ಹೋಯ್ತು ಅಂತಂದ್ರೆ ಮಧುಗಿರಿ ಕೂಡ ಬಹಳ ಪೈಪೋಟಿ ಇತ್ತು. ಯಾಕಂದ್ರೆ KN ರಾಜಣ್ಣನವರು ನಿಲ್ಲಿಸಿದಂತಹ ಸ್ಪರ್ಧಾಳು ಇದ್ರು, ಅವರು ಕೂಡ ಇವತ್ತು ವಿಜಯವನ್ನ ಸಾಧಿಸಿರುವಂತದ್ದು. ನಾಗೇಶ್ ಬಾಬು ಅವರು 61 ಮತಗಳನ್ನ ತೆಗೆದುಕೊಂಡಿದ್ದಾರೆ. ಅವ್ರ ವಿರುದ್ಧ ಚಂದ್ರಶೇಖರ್ 52 ಮತಗಳನ್ನ ಪಡ್ಕೊಂಡಿದ್ದಾರೆ. ಹಾಗೆ ಕೊರಟಗೆರೆ ತಾಲೂಕಿನಲ್ಲಿ 3 ಜನ ನಾಮಪತ್ರವನ್ನು ಸಲ್ಲಿಸಿದ್ರು. ಅದರಲ್ಲಿ ಅರುಣ್ ಕುಮಾರ್ TN 2 ಮತಗಳನ್ನ ಪಡೆದಿದ್ರೆ ಈಶ್ವರಯ್ಯ ಅವರು 39, ಸಿದ್ದಗಂಗಯ್ಯ V 78 ಮತಗಳನ್ನ ಗಳಿಸಿರುವಂತದ್ದು. ಇನ್ನು ಶಿರಾ ತಾಲೂಕಿಗೆ ಹೋದ್ರೆ CR ಉಮೇಶ್ ಅವರು 29 ಮತಗಳನ್ನ ಗಳಿಸಿದ್ರು. SR ಗೌಡ ಅವರು 84 ಮತಗಳನ್ನ ಗಳಿಸಿ ಜಯವನ್ನ ಸಾಧಿಸಿದ್ದಾರೆ. ಹಾಗೆ ಇನ್ನು ಪಾವಗಡ ಕ್ಷೇತ್ರಕ್ಕೆ ಹೋದ್ರೆ ಚನ್ನಮಲ್ಲಪ್ಪ 28 ಮತಗಳನ್ನ ಗಳಿಸ್ಕೊಂಡ್ರೆ ಚಂದ್ರಶೇಖರ್ ರೆಡ್ಡಿ 29 ಮತಗಳನ್ನ ಗಳಿಸಿದರೆ ಕೇವಲ ಒಂದೇ ಒಂದು ಮತಗಳಿಂದ ಚಂದ್ರಶೇಖರ್ ರೆಡ್ಡಿ ಪಾವಗಡದಿಂದ ಆಯ್ಕೆ ಆಗಿರುವಂಥದ್ದು ಬಹಳ ವಿಶೇಷವಾಗಿ ಕಾಣ್ತಾ ಇದೆ. ತುಮುಲ್ ಈ ಬಾರಿ ನಡೆದಂಥ ಚುನಾವಣೆ ಬಹಳ ವಿಶೇಷವಾಗಿ ನಡೆದಿದೆ. ಜಿದ್ದಾಜಿದ್ದಿಯ ಹೋರಾಟ ನಡೆದಿದೆ. ಹೊಸ ಮುಖಗಳಿಗೆ ಮತದಾರರು ಮನ್ನಣೆಯನ್ನ ಕೊಡ್ತಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು.